ತುಲಾರಾಶಿ. ತುಲಾರಾಶಿಯವರಿಗೆ ಪಂಚಮದಲ್ಲಿರ್ತಕ್ಕಂಥ ರಾಹುಯುಕ್ತನಾದಂಥ ಚಂದ್ರ, ಏಕಾದಶದಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು. ಇವತ್ತು ಮಿಶ್ರ ಫಲಿತಾಂಶಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ನಿಮಗೆ. ಒಂದು ಕಡೆ ಅನುಕೂಲಗಳಾದರೆ ಮತ್ತೊಂದು ಕಡೆ ಅನಾನುಕೂಲ ಆಗ್ತಕ್ಕಂಥ ಸಾಧ್ಯತೆ. ಹಲವಾರು ನೀವು ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಇವತ್ತು ನಿಮಗೆ ನೋಟಿಸ್ ಬರ್ತಕ್ಕಂಥ ಸಾಧ್ಯತೆ. ಕೆಲವೊಂದು ವಿಚಾರಗಳಿಗೆ ಪೆನಾಲ್ಟಿ ಕಟ್ಟಬೇಕಾಗಿರ್ತಕ್ಕಂಥ ಒಂದು ಸಾಧ್ಯತೆ. ಈ ಥರದ ಸೂಚನೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಬೇಕಾಗುತ್ತೆ. ಈಶ್ವರನ ಸ್ಮರಣೆಯನ್ನು ಮಾಡಿಕೊಳ್ಳೋದ್ರಿಂದ ಎಲ್ಲವೂ ಸಹ ನಿಮಗೆ ಶುಭವಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು 4ನೇ ಮನೆಯಲ್ಲಿರತಕ್ಕಂಥ ಚಂದ್ರ ರಾಹುಯುಕ್ತನಾಗಿರತಕ್ಕಂಥದ್ದು. ಮಾನಸಿಕವಾದಂಥ ಒಂದು ಚಾಂಚಲ್ಯ, ಮನಸ್ಸು ಇವತ್ತು ಸಮಾಧಾನಕರವಾಗಿರೋದಿಲ್ಲ. ಯಾವತ್ತೋ ಕಳೆದು ಹೋಗಿರ್ತಕ್ಕಂಥ ಸಂಘಟನೆಗಳನ್ನು ನೆನೆಸ್ಕೊಂಡು ಇವತ್ತು ಆ ಒಂದು ಹತಾಶ ಮನೋಭಾವದಲ್ಲಿ ಹಲುಬುತ್ತಾ ಇರತಕ್ಕಂಥ ಸಾಧ್ಯತೆಗಳಿರುತ್ತೆ. ಮಿಸ್ಡ್ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ ನಾವು. ಸೊ ಆ ಥರದ್ದು ಪ್ರತಿಯೊಬ್ಬರಿಗೂ ಲೈಫಲ್ಲಿ ಇದ್ದೇ ಇರುತ್ತೆ. ಅಂದರೆ ಭಗವಂತ ಇನ್ನೆಲ್ಲೋ ಕಾಂಪನ್ಸೇಟ್ ಮಾಡ್ತಾನೆ. ಒಂದನ್ನು ನಮ್ಮ ಕೈಯಿಂದ ಕಸಿದುಕೊಂಡ್ರೆ ಮತ್ತೊಂದನ್ನು ಕೊಡ್ತಾನೆ. ಆ ಕೊಡೋವರೆಗೂ ಸಹ ನಾವು ತಾಳ್ಮೆಯಿಂದ ಇರಬೇಕು. ಕೊಟ್ಟಾಗ ಜಾಣ್ಮೆಯಿಂದ ಬಳಸ್ಕೋಬೇಕು. ಆ 2 ತಪ್ಪುಗಳನ್ನು ಮಾಡಿಬಿಟ್ಟಿದ್ದಾದಲ್ಲಿ ಕಳೆದು ಹೋದ ಅವಕಾಶಗಳನ್ನೇ ನೆನೆಸ್ಕೊಳ್ತಾ ಕೊರಗತಕ್ಕಂಥ ನತದೃಷ್ಟರಾಗಿ ಹೋಗ್ತೀವಿ ನಾವು. ಇವತ್ತು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ಥರದ ಮನಸ್ಥಿತಿ ಕಾಣಿಸ್ತಾ ಇದೆ. ಜಾಗ್ರತೆಯಿಂದ ಇರಿ. ಭೂತಕಾಲದಲ್ಲಿರಬೇಡಿ, ವರ್ತಮಾನದಲ್ಲಿ ಬದುಕಿ. ಧನುರ್ರಾಶಿ. ಧನುರ್ರಾಶಿಯವರಿಗೆ ಇವತ್ತು 3ಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ರಾಹು ಇಬ್ಬರೂ ಸಹ ವಿಶೇಷವಾದ ಲಾಭಾಂಶಗಳನ್ನು ಕೊಡ್ತಾನೆ. ಸಾಕಷ್ಟು ಅನುಕೂಲಗಳನ್ನು ತಂದುಕೊಡ್ತಾನೆ. ಇವತ್ತು ನೀವು ಯಾರಿಗೋಸ್ಕರವಾಗಿ ನೀವು ನಿಂತ್ಕೊಳ್ತೀರಾ, ಒಂದು ನೈತಿಕವಾದ ಬೆಂಬಲವನ್ನು ಕೊಡ್ತೀರಾ, ಯಾರಿಗೋಸ್ಕರವಾಗಿ ನೀವು ಸಹಾಯಗಳನ್ನು ಮಾಡ್ತೀರಾ, ಅದೆಲ್ಲವೂ ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಬೆಳೆಸ್ತಕ್ಕಂಥ, ಇನ್ನಷ್ಟು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಮೆರುಗನ್ನು ಕೊಡ್ತಕ್ಕಂಥ ಒಂದು ಕೆಲಸಗಳಾಗಿರುತ್ತೆ. ಸೊ ಹಾಗಾಗಿ ಇವತ್ತು ನಿಮ್ಮ ಮನಸ್ಸು ಏನು ಹೇಳುತ್ತೆ ಆ ಪ್ರಕಾರವಾಗಿ ಹೋಗಿ, ಯಾವುದು ರೈಟ್ ಅನಿಸುತ್ತೋ, ಯಾವುದು ಸರಿ ಅನಿಸುತ್ತೋ, ಯಾವುದು ಮಾರಲಿ ಅಪ್ರೈಟ್ ಅನಿಸುತ್ತೋ ಆ ಕೆಲಸವನ್ನು ಮಾಡಿ. ಖಂಡಿತವಾಗಲೂ ಶುಭವಾಗುತ್ತೆ ನಿಮಗೆ ಇವತ್ತು. ಮಕರ ರಾಶಿ. ಸೊ ಮಕರ ರಾಶಿಯವರಿಗೆ ಇವತ್ತು 2ಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ಸಪ್ತಮಾಧಿಪತಿ ಇವತ್ತು ನಿಮಗೆ 2ಯಲ್ಲಿ ರಾಹುಯುಕ್ತನಾಗಿರತಕ್ಕಂಥದ್ದು. ಕೌಟುಂಬಿಕ ವಿಚಾರಗಳಲ್ಲಿ ಇವತ್ತು ಕಲಹಗಳು, ಘರ್ಷಣೆಗಳು, ಭಿನ್ನಾಭಿಪ್ರಾಯಗಳು, ನಿಮ್ಮ ಸಂಗಾತಿಯ ಜೊತೆ ಇವತ್ತು ಹಲವಾರು ರೀತಿಯಾದಂಥ ಒಂದು ಘರ್ಷಣೆಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಕೂತು ಇತ್ಯರ್ಥ ಮಾಡ್ತಕ್ಕಂಥ ಮಾತುಕತೆಗಳಾದರೆ ಕುಳಿತುಕೊಂಡು ಮಾತನಾಡಿ. ಇಲ್ಲ ಇವತ್ತು ಮಿತಿ ಮೀರಿ ಹೋಗಿದೆ, ಅವರು ಮಾತನ್ನು ಕೇಳ್ತಾ ಇಲ್ಲ ಅನ್ನೋದಾದರೆ ಒಂದು ಟೆಂಪರರಿ ಬ್ರೇಕನ್ನು ತಗೊಳ್ಳಿ. ನೀವು ಮಾತು ಬೆಳೆಸ್ತಕ್ಕಂಥ ದಡ್ಡರಾಗಬೇಡಿ. ಇದರಿಂದ ಸಮಸ್ಯೆ ಉಲ್ಬಣ ಆಗುತ್ತೆ ಹೊರತು ಪರಿಷ್ಕಾರ ಅನ್ನೋದು ಸಿಗೋದಿಲ್ಲ. ಸೊ ಜಾಣ್ಮೆಯಿಂದ ಡಿಪ್ಲೊಮ್ಯಾಟಿಕ್ ಆಗಿ ಈ ಸಮಸ್ಯೆಯನ್ನು ಇವತ್ತು ಹ್ಯಾಂಡಲ್ ಮಾಡಬೇಕಾಗುತ್ತೆ ಮಕರ ರಾಶಿಯವರು. ಕುಂಭರಾಶಿ. ಕುಂಭರಾಶಿಯವರು ಜಾಗ್ರತೆಯಿಂದ ಇರಬೇಕಾಗಿರುವಂಥ ದಿವಸ ಇವತ್ತು. ಕಾರಣ ನಿಮ್ಮ ರಾಶಿಯಲ್ಲಿ ಇರತಕ್ಕಂಥ ರಾಹುಯುಕ್ತನಾಗಿರ್ತಕ್ಕಂಥ ಚಂದ್ರ. ಇವತ್ತು ನಿಮಗೆ ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಮನಸ್ಸು ಒಂದೇ ದಿಕ್ಕಿನಲ್ಲಿ ಓಡೋದಿಲ್ಲ, 10 ದಿಕ್ಕಿನಲ್ಲಿ ಓಡ್ತಾ ಇರತಕ್ಕಂಥ ಒಂದು ಹುಚ್ಚು ಕುದುರೆ ಥರ ಆಗೋಗಿರುತ್ತೆ ಮನಸ್ಸು. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಫೋಕಸ್ ಅನ್ನೋದು, ಕಾನ್ಸಂಟ್ರೇಷನ್ ಅನ್ನೋದು, ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಇದೆಲ್ಲದರಿಂದ ಹೊರಗಡೆ ಬರಬೇಕು ಅಂತಂದರೆ ನೀವು ಮಾಡಬೇಕಾಗಿರುವಂಥದ್ದು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಾರಾಯಣವನ್ನು ಮಾಡ್ಕೊಳ್ಳಿ. ಎಲ್ಲ ವಿಚಾರಗಳು ಸಹ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಪಂಚಮಾಧಿಪತಿ ಆದಂಥ ಚಂದ್ರ ವ್ಯಯಸ್ಥಾನದಲ್ಲಿ ರಾಹುಯುಕ್ತನಾಗಿರತಕ್ಕಂಥದ್ದು. ತುಂಬ ಜಾಗ್ರತೆಯಿಂದ ಇರಬೇಕಾಗಿರೋ ದಿವಸ ಇವತ್ತು. ಯಾಕಂದರೆ ಶಯನಸ್ಥಾನದಲ್ಲಿ ಚಂದ್ರನ ಜೊತೆಯಲ್ಲಿ ರಾಹು ಇರತಕ್ಕಂಥದ್ದು. ಇವತ್ತು ನಿಮ್ಮ ಮಾನಸಿಕ ಸೌಖ್ಯಕ್ಕೆ, ನೆಮ್ಮದಿಗೆ ಒಂದು ಕೊರತೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ಪ್ರಕಾರವಾಗಿ ಇವತ್ತು ನೀವು ಹಲವಾರು ದುಶ್ಚಟಗಳಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ದ ವ್ಯಕ್ತಿಗಳಾಗಿದ್ದಲ್ಲಿ ಅವರುಗಳಿಗೆ ಈ ಚಟಗಳು ಇವತ್ತು ತುಂಬ ಮಾರಕ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಲವಾರು ಬಾರಿ ಹೇಳ್ತಾನೆ ಇರ್ತೀನಿ ಈ ವಿಚಾರದ ಬಗ್ಗೆ. ಮದ್ಯಪಾನ ಆಗ್ಬೋದು, ಧೂಮಪಾನ ಆಗ್ಬೋದು, ಮಾದಕ ದ್ರವ್ಯಗಳ ಒಂದು ವ್ಯಸನ ಆಗಿರ್ಬೋದು. ಈ ಥರದ ವ್ಯಕ್ತಿಗಳು ಯಾರಾದರೂ ಇದ್ದಾದಲ್ಲಿ ಇವತ್ತು ತುಂಬ ಜಾಗ್ರತೆಯಿಂದ ಇರಿ. ನಿಮ್ಮ ಮನಸ್ಸನ್ನು ಕೆಡಿಸ್ತಕ್ಕಂಥ, ನಿಮ್ಮ ಆರೋಗ್ಯದ ಸ್ವಾಸ್ಥ್ಯವನ್ನು ಹಾಳು ಮಾಡತಕ್ಕಂಥ ಪದಾರ್ಥಗಳಿಂದ ಸಂಪೂರ್ಣವಾಗಿ ದೂರ ಇರಿ. ನೀವು ದೂರ ಇಟ್ಟರೂ ಸಹ ನಿಮ್ಮ ಫ್ರೆಂಡ್ಸ್ ಒಂದಷ್ಟು ಜನ ಇರ್ತಾರೆ, ಕ್ಲಾಸ್ಮೇಟ್ಸ್ ಅಂತ ಹೇಳ್ತೀವಿ, ಕ್ಲಾಸ್ಮೇಟ್ಸ್ ಥರ. ಅವರು ಸುಮ್ಮನೆ ಇರೋದಿಲ್ಲ. ಎಲ್ರಿ ಬರಲೇ ಇಲ್ಲ, ಬೆಳಿಗ್ಗೆಯಿಂದ 4 ಗಂಟೆ ಆಗೋಯ್ತು, 5 ಗಂಟೆ ಆಗೋಯ್ತು, ನಿಮಗೋಸ್ಕರ ಕಾಯ್ತಾ ಇದ್ದೀವಿ, ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಒಂದು ಫೋನ್ ಮಾಡ್ತಾರೆ. ಬೆಳಿಗ್ಗೆಯಿಂದ ಇದ್ದಂಥ ನಿಗ್ರಹ ಒಂದೇ ಕ್ಷಣದಲ್ಲಿ ಕಳ್ಕೊಂಡ್ಬಿಡ್ತೀರಾ ಇಂಥ ಒಂದು ಫೋನ್ ಕಾಲಿಂದ. ತುಂಬ ಎಚ್ಚರಿಕೆಯಿಂದ ಇರಿ. ಎಸ್ಪೆಷಲಿ ಬಿಟ್ವೀನ್ 4 and 6 ಇವತ್ತು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರ ಪ್ರಲೋಭನೆಗಳಿಗೂ ಸಹ ಸಿಕ್ಕಾಕೋಬೇಡಿ. ಆರೋಗ್ಯ ನಿಮ್ಮದು, ಕುಟುಂಬ ನಿಮ್ಮದು, ದುಡ್ಡು ಕಾಸು ನಿಮ್ಮದಾಗಿರುತ್ತೆ. ಇದನ್ನು ಹಾಳು ಮಾಡ್ಕೋಬೇಡಿ.